ಏನು ವಿಚಿತ್ರ ಗುರು, ನಮ್ಮ ದೇಹ 70% ನೀರಿಂದ ಆದರೂ ಕೂಡ ಏನಾದರೂ ನೋವಾದರೆ ಹೊರಗಡೆ ಬರೋದು ರಕ್ತನೇ. ಅದೇ ರೀತಿ ನಮ್ಮ ಹೃದಯ 90% ರಕ್ತದಿಂದ ಕೂಡಿದ್ರೂ ಕೂಡ ಏನಾದರೂ ನೋವಾದರೆ ಹೊರಗಡೆ ಬರೋದು ಕಣ್ಣೀರೇ. ಫ್ರೆಂಡ್ಸ್, ಇವತ್ತು ನಾವು ಕಣ್ಣೀರನ್ನು ಹಾಕ್ತಾ ಇದ್ದೀವಿ, ಕಷ್ಟವನ್ನು ಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮುಂದೊಂದು ದಿನ ಸುಖದಾಯಕವಾದಂತಹ ದಾರಿ ನಮ್ಮದಾಗಿರುತ್ತೆ. ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಜೀವನದಲ್ಲಿ ನಾವು ಏನಾದರೂ ಪಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಯೋಗ ಇರಬೇಕು, ಪಡ್ಕೊಂಡಿದ್ದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಯೋಗ್ಯತೆ ಅನ್ನೋದು ಇರಲೇಬೇಕು. ನಮ್ಮ ಜೀವನಕ್ಕೆ ಪ್ರಮುಖವಾಗಿ ಎಂಟ್ರಿಯಾಗಿ ಆಗುವಂತಹ ಪ್ರತಿಯೊಬ್ಬರೂ ಕೂಡ ನಾವು ಯಾವುದೇ ರೀತಿ ದೂಷಣೆಯನ್ನು ಮಾಡಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ಜೀವನಕ್ಕೆ ಎಂಟ್ರಿ ಆಗುವಂತಹ ಪ್ರತಿಯೊಬ್ಬರು ಕೂಡ ಕೆಲವರು ಹೊಗಳೋರು ಇರ್ತಾರೆ, ಕೆಲವರು ತೆಗಳೋರು ಇರ್ತಾರೆ, ಕೆಲವರು ಬೊಗಳೋರು ಇರ್ತಾರೆ. ಇವ್ರು ಮೂರನ್ನು ಕೂಡ ನಾವು ನಮ್ಮ ಮನಸ್ಥಿತಿಯ ಮೂಲಕ ಅವರನ್ನು ಆಹ್ವಾನ ಮಾಡ್ಕೋಬೇಕು. ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ 3 ಸ್ಥಿತಿಗಳನ್ನು ನಾವು ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕು. 1 ಮನಸ್ಥಿತಿ, 2 ಮನೆಸ್ಥಿತಿ, 3 ಮಣಿಸ್ಥಿತಿ. ಈ 3 ಸ್ಥಿತಿಗಳನ್ನು ನಾವು ಉತ್ತಮವಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ, ಉತ್ತಮವಾಗಿ ಸ್ವೀಕಾರವನ್ನು ಮಾಡ್ಕೊಳ್ತಾ ಹೋದರೆ ಖಂಡಿತವಾಗಿಯೂ ನಮ್ಮ ಜೀವನದ ಪರಿಸ್ಥಿತಿ ಸೂಪರಾಗಿರುತ್ತೆ. ನಮ್ಮ ಜೀವನದಲ್ಲಿ ಪ್ರಮುಖವಾಗಿ ಹೊಗಳೋರ್ನ ತೆಗಳೋರ್ನ ಎಲ್ಲರನ್ನೂ ಕೂಡ ನಗುಮುಖದಿಂದ ಖುಷಿಯಿಂದ ಆಹ್ವಾನ ಮಾಡಿಕೊಳ್ಳೋಣ. ಯಾಕಂತ ಹೇಳಿದ್ರೆ ಯಾರೂ ಕೂಡ ಇಲ್ಲಿ ಪರ್ಮನೆಂಟ್ ಆಗಿರೋದಿಲ್ಲ. ನಮ್ಮ ಜೀವನ ಇರೋದು ತುಂಬ ಶಾರ್ಟ್. ಈ ಒಂದು ಜೀವನದಲ್ಲಿ ನಾವು ಏನನ್ನು ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಈ ಜೀವನದ ಸಂತೆಯನ್ನು ಸಾಗಿಸೋಣ. ಯಾಕಂತ ಹೇಳಿದ್ರೆ ಈ ಸಂತೆ ನಡೆಯೋದು ಯಾವಾಗಲೂ 3 ದಿನಗಳ ಸಂತೆ.